ಮಾಧ್ಯಮ ಮಿತ್ರರಿಗೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಇವತ್ತು ನನ್ನ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರಾದಂಥ ಸುಭಾಷ್ ಮಲ್ಕೇಡ್ರೆ ಅವರು, APCCF ನಮ್ಮ ಪುಷ್ಕರ್ ಅವರು ಇದ್ದಾರೆ, ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ PC ಡೇ ಅವರಿದ್ದಾರೆ. ತಮಗೆಲ್ಲರಿಗೆ ತಿಳಿದಿರುವಂತೆ ಮಾನವ ಪ್ರಾಣಿ ಸಂಘರ್ಷ ಇದು ನಮ್ಮೆದುರುಗಡೆ ಇರುವಂತಹ ಒಂದು ದೊಡ್ಡ ಚಾಲೆಂಜ್, ಒಂದು ದೊಡ್ಡ ಸವಾಲಾಗಿದೆ. ಅದರಲ್ಲಿ ವಿಶೇಷವಾಗಿ ಮಾನವ ಆನೆ ಸಂಘರ್ಷ. ಈ ಮಾನವ ಆನೆ ಸಂಘರ್ಷದಲ್ಲಿ ಸುಮಾರು ಜಾಸ್ತಿ ಜನ ಮೃತಪಡ್ತಾ ಇದ್ದಾರೆ. ಯಾಕಂದ್ರೆ ಆನೆಗಳು ಅರಣ್ಯದ ಹೊರಗಡೆ ಬರ್ತಾ ಇದ್ದಾವೆ. ಆನೆಗಳ ಸಂಖ್ಯೆನೂ ನಮ್ಮಲ್ಲಿ ಬಹಳ ಜಾಸ್ತಿ ಇದೆ. ಸುಮಾರು 6395 ಆನೆಗಳಿದ್ದಾವೆ, ಸುಮಾರು 563 ಹುಲಿಗಳಿದ್ದಾವೆ. ಈ ಆನೆಗಳು ಯಾಕೆ ಅರಣ್ಯದ ಹೊರಗಡೆ ಬರ್ತಾ ಇದ್ದಾವೆ ಅಂತ ಹೇಳಿ ಬಹಳಷ್ಟು ಅಧ್ಯಯನ ನಡೀತಾ ಇದೆ. ಮತ್ತು ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೆ ಇದರಿಂದ ಏನು ಹಾನಿ ಆಗ್ತಾ ಇದೆ, ವಿಶೇಷವಾಗಿ ಅತ್ಯಮೂಲ್ಯವಾದಂಥ ಜೀವ ಹಾನಿ ಆಗ್ತಾ ಇದೆ. ಇದಕ್ಕೆ ಒಂದು ಜೀವ ಹಾನಿ ಆಗಬಾರ್ದು ಅನ್ನುವಂಥದ್ದಕ್ಕೆ ಕಟ್ಟುನಿಟ್ಟಿನ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಹೀಗಾಗಿ ಆನೆಗಳ ಚಲನವಲನಗಳ ಬಗ್ಗೆ ನಿಗಾ ಇಕ್ಕಲಿಕ್ಕೆ ನಾವು ಇಷ್ಟು ದಿವಸಗಳವರೆಗೆ ವಿದೇಶದಿಂದ ರೇಡಿಯೋ ಕಾಲರ್ ಅನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಆ ರೇಡಿಯೋ ಕಾಲರ್ ಆನೆಗಳಿಗೆ ಟ್ರ್ಯಾಂಕ್ವಿಲೈಸ್ ಮಾಡಿ, ರೇಡಿಯೋ ಕಾಲರ್ ಹಾಕಿ ಅವರ ಚಲನವಲನಗಳನ್ನು ನಾವು ನೋಡಿಕೊಂಡು ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಹೋಗ್ತವೆ ಸಾರ್ವಜನಿಕರ ಮಾಹಿತಿ ಕೊಡುವಂತ ಕೆಲಸ ಇವತ್ತು ಅರಣ್ಯ ಇಲಾಖೆ ಮಾಡ್ತಾ ಬಂದಿದೆ. ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ವಿಶೇಷವಾಗಿ ಸುಮಾರು ಆನೆಗಳು, 50 ಆನೆಗಳು ಕೊಡಗಿನಲ್ಲಿ ಅರಣ್ಯದಲ್ಲೇ ಇರೋದಿಲ್ಲ. ಅವೆಲ್ಲ ಕಾಫಿ ತೋಟದಲ್ಲೇ ಬೆಳೆದಿದ್ದಾವೆ, ಅಲ್ಲೇ ಹುಟ್ಟಿದ್ದಾವೆ, ಅಲ್ಲೇ ಓಡಾಡ್ತವೆ. ಹಾಸನದಲ್ಲಿ ಸಹಿತ ಇತ್ತೀಚೆಗೆ ಆನೆಗಳ ಸಂಖ್ಯೆ ಜಾಸ್ತಿಯಾಗಿ ಅರಣ್ಯದ ಹೊರಗಡೆ ಬಂದು ಅರಣ್ಯದ ಹೊರಗಡೆನೆ ಅವು ಇರುವಂತಹ ಒಂದು ವ್ಯವಸ್ಥೆ ಆಗಿದೆ. ಹೀಗಾಗಿ ನಮ್ಮ ಇಲಾಖೆಯವರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಆನೆಗಳನ್ನು ಇವತ್ತು ಸೆರೆ ಹಿಡಿದು ಅರಣ್ಯದಲ್ಲಿ ಬಿಡಬೇಕು ಅನ್ನುವಂಥದ್ದು. ಅದಕ್ಕೆ ಅವರ ಏನು ಪ್ರಾಣಹಾನಿ ತಡಿಲಿಕ್ಕೆ ಇವತ್ತು ಏನು ರೇಡಿಯೋ ಕಾಲರ್ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸ ನಡೀತಾ ಇದೆ. ನಮ್ಮಲ್ಲಿ ಈಗಾಗಲೇ ಸುಮಾರು 67 ರೇಡಿಯೋ ಕಾಲರ್ಗಳು ನಾವು ಈಗ ಆಮದು ಮಾಡಿಕೊಂಡಿದ್ದೇವೆ. 27 ರೇಡಿಯೋ ಕಾಲರ್ ಈಗಾಗಲೇ ಆನೆಗಳಿಗೆ ಹಾಕಿದ್ದೇವೆ. ಚಲನವಲನಗಳ ಬಗ್ಗೆ ನಿಗಾ ಇಕ್ಕಿದ್ದೇವೆ. ಈಗ ನಮ್ಮ ಇಲಾಖೆ ವತಿಯಿಂದಲೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪರಿಶೋಧಿತ ರೇಡಿಯೋ ಕಾಲರ್ ಟ್ರ್ಯಾಕರ್ ಏನಿದೆ ಅದನ್ನು ಇವತ್ತು ಹೊಸದಾಗಿ ನಾವು ನಮ್ಮಲ್ಲೇ ತಯಾರು ಮಾಡಿದ್ದಾರೆ. ಬಹಳ ಖುಷಿಯಿಂದ ಹೆಮ್ಮೆಯಿಂದ ಅದನ್ನು ನಾನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇನೆ, ಬಿಡುಗಡೆ ಮಾಡ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳೇ ಪುಷ್ಕರ್ ಇತರರು ಸೇರಿಕೊಂಡು ಅಧ್ಯಯನ ಮಾಡಿ ಇದನ್ನು ಇಲ್ಲೇ ತಯಾರು ಮಾಡಿದಕ್ಕಾಗಿ ಬಹಳಷ್ಟು ಅದರಿಂದ ನಮಗೆ ಅನುಕೂಲ ಆಗ್ತದೆ. ಒಂದಂತೂ ನಾವು ವಿದೇಶದಿಂದ ಆಮದು ಮಾಡಿಕೊಂಡಿದ್ದಕ್ಕೆ ಬ್ಯಾಟ್ರಿಗಳಾಗ್ಲಿ ಮತ್ತೊಂದಾಗ್ಲಿ ಅದು ಕೆಟ್ಟು ಹೋದ್ರೆ ಸರಿಪಡಿಸುವಂಥದ್ದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಅದರ ಬೆಲೆ ಸುಮಾರು 15ರಿಂದ 16 ಲಕ್ಷ ಇತ್ತು. ಈಗ ನಾವು ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತ ಈ ಒಂದು ರೇಡಿಯೋ ಕಾಲರ್ ಏನಿದೆಯಲ್ಲ ಇದರ ಬೆಲೆ ಬರೀ 1.8 ಲಕ್ಷ ರೂಪಾಯಿ ಇದೆ. ಮತ್ತೆ ಮಾಸ್ ಆಗಿ ದೊಡ್ಡ ಮಟ್ಟದಲ್ಲಿ ಇದನ್ನು ನಾವು ಉತ್ಪಾದನೆ ಮಾಡಿದರೆ ಇನ್ನೂ ಬೆಲೆಯಲ್ಲಿ ಕಡಿಮೆ ಆಗ್ತದೆ. ಮತ್ತೆ ಸ್ಥಳೀಯವಾಗಿನೇ ಇದನ್ನು ನಿರ್ವಹಣೆ ಮಾಡುವಂಥದ್ದು, ಇದಕ್ಕೆ ಬ್ಯಾಟ್ರಿ ಅಥವಾ ಮತ್ತೊಂದೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಸರಿಪಡಿಸುವಂಥದ್ದಕ್ಕೆ ಇದರಲ್ಲಿ ಅವಕಾಶ ಇದೆ. ಹೀಗಾಗಿ ಈಗೇನು ವಿಶೇಷವಾಗಿ ನಮ್ಮಲ್ಲಿ ಏನು ಆನೆಗಳಿದಾವೆ, ಸಾಮಾನ್ಯವಾಗಿ ಹೆಣ್ಣಾನೆಗಳು ಒಂದು ಗುಂಪಿನ ನಾಯಕತ್ವ ವಹಿಸ್ತವೆ. ಹೀಗಾಗಿ ಆ ರೇಡಿಯೋ ಕಾಲರ್ ನಾವು ಒಂದು ಹೆಣ್ಣಾನೆಗೆ ರೇಡಿಯೋ ಕಾಲರ್ ಹಾಕಿದರೆ ಆ ಹಿಂಡೇನಿರ್ತದ ಆ ಹಿಂಡಲ್ಲಿರುವಂತ ಎಲ್ಲಾ ಆನೆಗಳ ಚಲನವಲನಗಳನ್ನು ನೋಡುವಂಥದ್ದಕ್ಕೆ ಸಹಾಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳು ತಮ್ಮ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಇವತ್ತು ನಾವೇನು ಈಗಾಗಲೇ ಇದನ್ನು ಪರಿಸರ ಸ್ನೇಹಿ ಆದಂತ ಕಚ್ಚಾ ವಸ್ತುಗಳನ್ನೇ ಬಳಸಿ ರೇಡಿಯೋ ಕಾಲರ್ ತಯಾರಿಸಿದ್ದು ವನ್ಯಜೀವಿಗಳಿಗಾಗ್ಲಿ ಪರಿಸರಕ್ಕಾಗ್ಲಿ ಇದರಿಂದ ಯಾವುದೇ ರೀತಿಯ ಅಪಾಯನೂ ಆಗೋದಿಲ್ಲ. ಮತ್ತೆ ಅದರಲ್ಲಿ ವಿಶೇಷವಾಗಿ ವಿದೇಶದಿಂದ ಆಮದು ಮಾಡಿಕೊಂಡಂತ ರೇಡಿಯೋ ಕಾಲರ್ ಏನಿತ್ತು ಅದರ ಇವತ್ತು ಏನು ವೇಟ್ ಇತ್ತು ಅದು ಸುಮಾರು
ಅರ್ಧ ಆಗಿದೆ ಸರ್. ಅದಕ್ಕಿಂತ 15 kg ಇತ್ತು ಅಲ್ವಾ? 15 kg. 15ರಿಂದ 16 ಕಿಲೋ 16 ಕಿಲೋ ಅದರ ಒಂದು ವೆಯ್ಟ್ ಇತ್ತು. ಹೀಗಾಗಿ ಅದು ಈಗ ಅದರ ಈ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತ ಏನ್ ಕಾಲರ್ ಇದೆ ಅದರ ಒಂದು ವೆಯ್ಟ್ ಬರೀ 7 ಕಿಲೋ ಇದೆ. ಅದರಿಂದ ಏನು ಆನೆಗಳಿಗೆ ತೊಂದರೆ ಆಗ್ತಾ ಇತ್ತು ಆ ತೊಂದರೆನೂ ಇವತ್ತು ಕಡಿಮೆ ಆಗಿದೆ. 7.5 kg ಇದೆ. ಹೀಗಾಗಿ ಇದರಿಂದ ಬಹಳಷ್ಟು ನಮಗೆ ಅನುಕೂಲ ಆಗ್ತದೆ.